ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಎಪಿಸೋಡ್ 2 ಅಲ್ಲ, ಬಟ್ ಜೆಂಟಲ್ ರಿಮೈಂಡರ್, ಯಾರೆಲ್ಲ ಎಪಿಸೋಡ್ 2ಗೆ ವೆಯ್ಟ್ ಮಾಡ್ತಿದ್ದೀರಾ ಅವರಿಗೋಸ್ಕರ ಇದು. ಈ ವರ್ಷ ನನಗೇನೆಲ್ಲ ಬೆಸ್ಟ್ ಮೂಮೆಂಟ್ಸ್ ಸಿಕ್ಕಿದೆ, ಹಾಗೆ ಈ ವರ್ಷ ನನಗೇನೆಲ್ಲ ಬ್ಯಾಡ್ ಮೂಮೆಂಟ್ಸ್ ಆಗಿದೆ, ಅದೆಲ್ಲದಕ್ಕೂ ಫಸ್ಟ್ ಒಂದು ಥ್ಯಾಂಕ್ ಯು ಲೆಟರ್ನ ಬರೆದ್ಬಿಡೋಣ. ನಮ್ಮ ಎಷ್ಟೋ ಒಳ್ಳೆ ಬೆಳವಣಿಗೆಗೋಸ್ಕರ ಎಷ್ಟೋ ಬೇಡದೇ ಇರೋ ವಿಷಯ ಇವತ್ತು ನಮ್ಮನ್ನು ಅಡ್ಡಿ ಮಾಡ್ತಿದೆ. ಸೊ ಆ ಅಡ್ಡಿ ಆಗುವಂಥ ವಿಷಯನ ಇವತ್ತು ಬೇಡ ಅಂತ ಬಿಟ್ಟು ಕಳಿಸೋ ಅಂಥ ದಿನ ಆಯಿತಾ. ಇವತ್ತು ಡಿಸೆಂಬರ್ 31, 2025, ಈ ವರ್ಷದ ಕೊನೆಯ ದಿನ. ನೀವು ಒಂದು ಲೆಟರ್ನ ಬರೀರಿ. ಏನು ಅಂತಂದರೆ, ಇವಾಗ ಲೈಫಲ್ಲಿ ಆಗಿರೋಂಥ ಬೆಸ್ಟ್ ಮೂಮೆಂಟ್ಸಿಗೆ. ಫಸ್ಟ್ ನಮ್ಮ ತಂದೆ ತಾಯಿಗೆ. ನನ್ನ ತಂದೆ ತಾಯಿ ನನ್ನನ್ನು ಇಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ. ನಾನು ಏನೇ ಮಾಡಿದ್ರು, ನಾನು ಎಷ್ಟೇ ತಪ್ಪು ಮಾಡಿದ್ರು, ನಾನು ಏನೇ ಒಂದು ಕೆಲಸ ಮಾಡ್ತೀನಿ ಅಂತ ಎಷ್ಟೋ ಅಪ್ ಆ್ಯಂಡ್ ಡೌನ್ಸಲ್ಲಿ ಅವ್ರು ನಮ್ಮ ಜೊತೆಗಿದ್ದಾರೆ. ಫಸ್ಟು ನಮ್ಮ ತಂದೆ ತಾಯಿ ಕುಟುಂಬಕ್ಕೆ ಥ್ಯಾಂಕ್ಸ್ ಅಂತ ಬರೆಯೋಣ. ಹಾಗೆ ಜೊತೆಗೆ ನೀನು ಏನೇ ಮಾಡಿದ್ರು, ನೀನು ಹೇಗೆ ಇದ್ದರೂ ನಾನು ಯಾವಾಗಲೂ ನಿನ್ನ ಜೊತೆಗಿರ್ತೀನಿ ಅಂತ ಹೇಳಿರುವಂಥ ಆ ಒಂದು ಫ್ರೆಂಡ್ ಗ್ಯಾಂಗ್ ಅಥವಾ ಫ್ರೆಂಡ್ಗೋಸ್ಕರ ಒಂದು ಥ್ಯಾಂಕ್ಸ್ ಬರೀರಿ. ನಿಮಗೆ ನಿಮ್ಮ ಲೈಫಲ್ಲಿ ಏನಾದರೂ ಮಾಡಬೇಕು ಅಂತಂದರೆ ಫಸ್ಟು ನಿನ್ನ ಕೈಲಾಗುತ್ತೆ, ನೀನು ಮಾಡ್ತೀಯ, ನಿನ್ನಿಂದ ಅದು ಪಾಸಿಬಲ್ ಇದೆ ಅಂತ ಒಬ್ಬರು ಪುಷ್ ಮಾಡ್ತಾರಲ್ಲ, ಅವರಿಗೋಸ್ಕರ ಒಂದು ಥ್ಯಾಂಕ್ಸ್ ಹೇಳಿ. ಈ ನೇಚರಿಗೆ ಒಂದು ಥ್ಯಾಂಕ್ಸ್ ಹೇಳಿ. ನೀವು ಇವತ್ತು ಇಷ್ಟು ಚೆನ್ನಾಗಿ ಇಷ್ಟು ಹೆಲ್ದಿಯಾಗಿದ್ದೀರಾ ಅಂದರೆ ನಿಮ್ಮ ಬಾಡಿಗೆ ಥ್ಯಾಂಕ್ಸ್ ಹೇಳಿ. ನಿಮ್ಗೇನೆಲ್ಲ ಸಣ್ಣ ಪುಟ್ಟ ವಿಷಯ ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು ಅನಿಸುತ್ತೋ ಅದೆಲ್ಲದಕ್ಕೂ ಥ್ಯಾಂಕ್ಸ್ ಅಂತ ಒಂದು ಲೆಟರ್ ಬರೀರಿ. ಹಾಗೆ ಬರೀ ಖುಷಿ ವಿಷಯ ಅಲ್ಲ, ಹಾಗೆ ನಮ್ಮ ಈ 2025 ಎಷ್ಟೋ ದುಃಖದ ಮೂಮೆಂಟ್ಸ್ ಕೂಡ ತುಂಬಿತ್ತಲ್ವ, ಕೇವಲ ಖುಷಿಯಿಂದನೇ ತುಂಬಿರಲ್ಲ. ಹಾಗೆ ಅಂಥ ಒಂದು ಬ್ಯಾಡ್ ಸಿಚುವೇಶನ್ಸ್ ಇವಾಗ ಯಾರಿಂದನೂ ನಮಗೆ ನೋವಾಗಿರುತ್ತೆ, ನಾವು ಅದೆಲ್ಲದಕ್ಕೂ ಥ್ಯಾಂಕ್ಸ್ ಹೇಳಿ. ಆ ಒಂದು ಸಿಚುವೇಶನ್ಸಿಂದ ನಾವು ಇವತ್ತೊಂದು ಪಾಠವನ್ನು ಕಲ್ತಿದ್ದೀವಿ. ಯಾರೋ ಬಿಟ್ಟೋಗಿರ್ತಾರೆ ಅಥವಾ ಯಾರೋ ನಿಮಗೆ ಅವಮಾನ ಮಾಡಿರ್ತಾರೆ. ಅದಾಗಿರೋದ್ರಿಂದನೇ ನೀವು ಇವತ್ತು ಸ್ಟ್ರಾಂಗ್ ಆಗಿ ನಿಂತು ನನ್ನ ನೆಕ್ಸ್ಟ್ ಇಯರ್ ಇನ್ನೂ ಬೆಟರ್ ಆಗಿರಬೇಕು ಅಂತ ಇವತ್ತು ನೀವು ಪ್ರಿಪೇರ್ ಮಾಡ್ಕೊಳ್ತಿದ್ದೀರಲ್ವ, ಅಂಥ ವಿಷಯಗಳಿಗೂ ಥ್ಯಾಂಕ್ಸ್ ಹೇಳಿ. 2025 ಕೇವಲ ಒಂದೇ ವಿಷಯಕ್ಕೆ ಸ್ಟಕ್ ಆಗಿರಲಿಲ್ಲ, ಎಲ್ಲ ಥರ ಎಮೋಷನ್ಸ್ ನಮ್ಮೊಳಗೆ ತುಂಬಿತ್ತಲ್ವ. ಸೊ ಅದೆಲ್ಲ ನೆನೆಸ್ಕೊಂಡು ಅಂಥ ಒಂದು ಒಳ್ಳೆ ಇಯರ್ಗೆ ನಾವು ಥ್ಯಾಂಕ್ಸ್ ಹೇಳೋಣ. ಹಾಗೆ ನೆಕ್ಸ್ಟ್ ಥ್ಯಾಂಕ್ಸ್ ಹೇಳಿದ್ದಾಯಿತು, ಅದಾದಮೇಲೆ ನಾವು ಇವಾಗ ನೆಕ್ಸ್ಟ್ ಇಯರ್ಗೆ ಹೋಗಬೇಕು, ನಾವೇನಾದರೂ ಮಾಡಬೇಕು ಅಂತಂದರೆ ನಾವು ಅದೇ ಹಳೆ ವಿಷಯನ ಇಟ್ಕೊಂಡು ನಾವು ಹೊಸ ವಿಷಯಕ್ಕೆ ನಾವು ಕಾಲಿಡೋದಕ್ಕಾಗಲ್ಲ. ಈ 2025ಅಲ್ಲಿ ನಾವು ಈ ಓಲ್ಡ್ ಪ್ಯಾಟ್ರನ್ಸ್, ನಿಮ್ಗೇನೇನು ನಿಮ್ಮ ಮುಂದಿನ ಬೆಳವಣಿಗೆಗೆ ಇವತ್ತು ಅಡ್ಡಿ ಆಗ್ತಿದೆ, ಓಲ್ಡ್ ಪ್ಯಾಟ್ರನ್ಸ್ ಅಥವಾ ನೀವು ಸೋಂಬೇರಿತನ ಮಾಡೋದು, ಕಾರಣಗಳೇ ಹೇಳೋದು, ಏನಾದರೂ ವಿಷಯಕ್ಕಾಗಿ ನಿಮಗೋಸ್ಕರ ನೀವು ಕಾರಣ ಹೇಳೋದು, ಸರಿಯಾಗಿ ನಿಮ್ಮನ್ನು ನೀವು ಕೇರ್ ಮಾಡದೇ ಇರೋವಂಥ ವಿಷಯಗಳು, ನೀವೇನೇನೆಲ್ಲ ನೆಕ್ಸ್ಟ್ ಇಯರ್ಗೆ ಬೆಸ್ಟ್ ಪ್ಲ್ಯಾನ್ಸ್ ಮಾಡ್ತಿದ್ದೀರಲ್ಲ ಅದೆಲ್ಲದಕ್ಕೂ ವರ್ಸ್ಟ್ ಇವಾಗ ನೀವೇನೇನು ಇದ್ದೀರಲ್ವ ಅದನ್ನೆಲ್ಲ ಬಿಟ್ಟು ನಾನಿವತ್ತು ನೆಕ್ಸ್ಟ್ ಇಯರ್ಗೆ ಹೋಗೋದಕ್ಕೆ ರೆಡಿ ಇದ್ದೀನಿ, ಐ ಆಮ್ ಓಪನ್ ಫಾರ್ 2026 ಅಂತ ನೀವು ಯೂನಿವರ್ಸಿಗೆ ನೀವು ಹಳೆ ವಿಷಯನ ನಾನು ಬಿಡ್ತಾಯಿದ್ದೀನಿ. ನನಗದು ಯಾವುದೂ ಬೇಡ, ನಾನು ಈ ಥರ ವ್ಯಕ್ತಿ ಆಗಬೇಕು. ಸೊ ನಾನು ಈ ವಿಷಯನೆಲ್ಲ ಬಿಟ್ಬಿಡ್ತಿದ್ದೀನಿ. ನೀವು ಈ ವರ್ಷ ನಿಮ್ಗೇನು ಬೇಡ ಅದನ್ನು ಬಿಟ್ಟು ನೆಕ್ಸ್ಟ್ ಇಯರ್ ನೀವು ಮುಂದಕ್ಕೆ ಬಂದಾಗಲೇ ನಿಮ್ಮ 2026 ವಿಷನ್ ಬೋರ್ಡ್ ಇನ್ನೂ ಬೆಟರಾಗಿ ಆ ಎನರ್ಜಿ ಫೀಲ್ ಆಗಿರುತ್ತೆ, ಅದೊಂದು ವೈಬ್ರೇಷನ್ ಸಿಕ್ಕಿರುತ್ತೆ. ಹಾಗೆ ನಿಮ್ಮ ಈ 2026 ಬೆಟರ್ ಅಲೈನ್ಮೆಂಟ್ ಜೊತೆಗೆ ಬ್ಯೂಟಿಫುಲ್ಲಾಗಿ ಕೂಡ ವರ್ಕ್ ಆಗುತ್ತೆ. ಹಾಗೆ ಇನ್ನೊಂದು ವಿಷಯ ಹೇಳಬೇಕು, ನನಗೆ ಕಮೆಂಟ್ ಮಾಡಿದರು, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಹಾಗೆ ಎಷ್ಟೋ ಜನ ವೆಯ್ಟ್ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ತಿದ್ದೀನಿ. ಎಪಿಸೋಡ್ 2ಗೆ 2026 ವಿಷನ್ ಬೋರ್ಡ್ ಮಾಡೋದಕ್ಕೆ ಯಾವುದೇ ಡೆಡ್ಲೈನ್ ಇಲ್ಲ. ನಾವು ನೋಡ್ತಿದ್ದೀವಿ ಇವಾಗ ಇನ್ಸ್ಟಾಗ್ರಾಮಲ್ಲಿ ಆಲ್ರೆಡಿ ಎಲ್ಲರೂ ವಿಷನ್ ಬೋರ್ಡ್ ಮಾಡಿ ರೀಲ್ಸ್ ಹಾಕ್ತಿದ್ದಾರೆ. ಟೈಮ್ ಆಗೋಯ್ತೇನೋ, ನಾವು ಮುಂಚೆನೇ ಮಾಡಬೇಕೇನೋ ಅಂತ ಆ ಪ್ರೆಷರ್ ಇಟ್ಕೋಬೇಡಿ. ನಾನು ಫಸ್ಟ್ ಟೈಮ್ ವಿಷನ್ ಬೋರ್ಡ್ ಮಾಡಿದ್ದು ಜನವರಿ 3 ಜನವರಿ 3ನೇ ತಾರೀಕಿಗೆ. ನಾನು ಡಿಸೆಂಬರ್ 2024ಅಲ್ಲಿ ಮಾಡಿರಲಿಲ್ಲ. ಸೊ ವಿಷನ್ ಬೋರ್ಡ್ ಮಾಡೋದಕ್ಕೆ ಇಂಪಾರ್ಟೆಂಟ್ ಡೇ ಅಲ್ಲ, ನಾವು ಎಷ್ಟು ಎನರ್ಜಿಯಿಂದ, ನಾವೆಷ್ಟು ಯೂನಿವರ್ಸ್ ಜೊತೆ ಅಲೈನ್ ಆಗಿ, ನಾವೆಷ್ಟು ಕಾಮಾಗಿ ಆ ಎನರ್ಜಿಯಿಂದ ಮಾಡ್ತೀವಿ ಅನ್ನೋದೇ ಮುಖ್ಯ ಆಗುತ್ತೆ. ನಮ್ಮ ಇಂಟೆನ್ಷನ್ಸ್ ಮುಖ್ಯ, ಡೇಟ್ ಅಲ್ಲ. ಸೊ ರಶ್ ಆಗಬೇಡಿ, ಯಾವುದೇ ಅರ್ಜೆನ್ಸಿ ಇಲ್ಲ ನಿಮ್ಮ ವಿಷನ್ ಬೋರ್ಡ್ ಮಾಡೋದಕ್ಕೆ. ಜನವರಿ 1 ಮಾಡ್ಬೋದು, 3 ಮಾಡ್ಬೋದು, 7 ಮಾಡ್ಬೋದು. ಒಟ್ಟಿನಲ್ಲಿ ನೀವು ಯಾವತ್ತು ನಿಮ್ಮ ಮನಸ್ಫೂರ್ತಿಯಾಗಿ ರೆಡಿ ಇದ್ದೀರಾ ಅವತ್ತು ನೀವು ವಿಷನ್ ಬೋರ್ಡ್ನ ಮಾಡ್ಬೋದು. ಸೊ ನೋ ಹರಿ, ಕಾಮಾಗಿ ಪೀಸ್ಫುಲ್ಲಾಗಿ ಮಾಡೋಣ. ನಾನು ಜೆನ್ಯೂನಾಗಿ ನಾನೇನು ಮಾಡಿದ್ದೀನಿ, ನನಗೆ ಅದು ಹೇಗೆ ವರ್ಕ್ ಆಗಿದೆ ಅದನ್ನು ನಾನು ನಿಮ್ಮ ಜೊತೆ ಹಾನೆಸ್ಟಾಗಿ ಶೇರ್ ಮಾಡ್ಕೋಬೇಕು ಅಂತಲೇ ನಾನು ಈ ಎಪಿಸೋಡ್ ಮಾಡಿದ್ದು. ಈ 2025 ಹೇಗೆ ಡ್ರೀಮ್ಸ್ ಎಲ್ಲ ಕಮ್ ಟ್ರೂ ಆಯಿತು ಅದೆಲ್ಲನೂ ನಾನು ಕೂಡ ಶೇರ್ ಮಾಡ್ತಿದ್ದೀನಿ ಮುಂದಿನ ಎಪಿಸೋಡಲ್ಲಿ. ಅದ್ರ ಜೊತೆಗೆ ನಾನು ಜನವರಿ 3 ಮಾಡಿದರೂ ಸಹ ನನಗೆ ಅದೆಲ್ಲ ವರ್ಕ್ ಆಗಿದೆ. ಇಟ್ಸ್ ನಾಟ್ ನಾನು ಡಿಸೆಂಬರ್ಗೆ ಮಾಡಿದ್ದಕ್ಕೆ ವರ್ಕ್ ಆಗಿದೆ ಅಂತ ಇಲ್ಲ, ಯಾವುದೇ ರೀತಿ ಡೆಡ್ಲೈನ್ ಇಲ್ಲ. ಅಗೇನ್ ಇಟ್ಸ್ ಅ ರಿಮೈಂಡರ್.
ಡೆಡ್ಲೈನ್ ಇಲ್ಲ ವಿಷನ್ ಬೋರ್ಡ್ ಮಾಡೋದಕ್ಕೆ. ನೀವೆಷ್ಟು ಕಾಮಾಗಿ ಮನಸ್ಫೂರ್ತಿಯಿಂದ ಆ ಎನರ್ಜಿಯಿಂದ ನೀವೆಷ್ಟು ಇದಾಗಿ ಮಾಡ್ತೀರಾ ಅದಷ್ಟೇ ಮುಖ್ಯ ಆಗುತ್ತೆ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಹಾಗೆ ಲೆಟರ್ ಬರೆಯೋದನ್ನು ಮರಿಬೇಡಿ. ಥ್ಯಾಂಕ್ ಯು ಲೆಟರ್. ಹಾಗೆ ನೀವು ಯಾವ ವಿಷಯನ ಬಿಟ್ಕೊಡೋದಕ್ಕೆ ರೆಡಿ ಇದ್ದೀರಾ ಇದಿಷ್ಟು ಮಾಡಿ ಇವತ್ತಿನ ದಿನ. ಮುಂದಿನ ಎಪಿಸೋಡಲ್ಲಿ 2026 ವಿಷನ್ ಬೋರ್ಡ್ 5 ಸಬ್ಜೆಕ್ಟ್ ಮೇಲೆ ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು.